ಧ್ವನಿ ಸೌಂಡ್ ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್-ಲೈನರ್ಸ್. ಮೂಲಭೂತ ಅಂಶಗಳು. ಧ್ವನಿ ಒಂದು ರೀತಿಯ ಯಾಂತ್ರಿಕ ತರಂಗವಾಗಿದ್ದು ಚಲಿಸಲು ಮಾಧ್ಯಮದ ಅಗತ್ಯವಿದೆ. ಧ್ವನಿ ನಿರ್ವಾತದಲ್ಲಿ ಸಂಚರಿಸುವುದಿಲ್ಲ. ಧ್ವನಿ ಘನ, ದ್ರವ ಮತ್ತು ಅನಿಲ ಮಾಧ್ಯಮಗಳಲ್ಲಿ ಸಂಚರಿಸಬಹುದು. ಧ್ವನಿ ತರಂಗವು ಸಾಮಾನ್ಯವಾಗಿ ರೇಖಾಂಶ ತರಂಗವಾಗಿದೆ. ಧ್ವನಿ ತರಂಗದಲ್ಲಿ ಸಂಕೋಚನ ಮತ್ತು ವಿರಳೀಕರಣ ಉಂಟಾಗುತ್ತದೆ. ಧ್ವನಿಯ ವೇಗವು ಘನಗಳಲ್ಲಿ ಹೆಚ್ಚು, ದ್ರವಗಳಲ್ಲಿ, ನಂತರ ಅನಿಲಗಳಲ್ಲಿ ಕಡಿಮೆ. ಗಾಳಿಯಲ್ಲಿ 20°C 20°C ತಾಪಮಾನದಲ್ಲಿ ಧ್ವನಿಯ ವೇಗ ಸುಮಾರು 343 m/s. ಧ್ವನಿಯ ವೇಗವು ಮಾಧ್ಯಮದ ಸ್ವಭಾವ ಮತ್ತು ತಾಪಮಾನದ ಮೇಲೆ ಅವಲಂಬಿತವಾಗಿರುತ್ತದೆ. ಧ್ವನಿಯ ಪ್ರಮುಖ ಗುಣಗಳು. ಧ್ವನಿಯ ಆವೃತ್ತಿ ಫ್ರೀಕ್ವೆನ್ಸಿ ಎಂದರೆ ಒಂದು ಸೆಕೆಂಡಿನಲ್ಲಿ ಉಂಟಾಗುವ ಪೂರ್ಣ ಕಂಪನಗಳ ಸಂಖ್ಯೆ. ಆವೃತ್ತಿಯ SI ಏಕಮಾನ ಹರ್ಟ್ಜ್. ಮಾನವ ಸಾಮಾನ್ಯ ಶ್ರವಣ ವ್ಯಾಪ್ತಿ 20 ಹರ್ಟ್ಜ್ನಿಂದ 20,000 ಹರ್ಟ್ಜು. 20 ಹರ್ಟ್ಜ್ಗಿಂತ ಕಡಿಮೆ ಆವೃತ್ತಿ ಧ್ವನಿಯನ್ನು ಇನ್ಫ್ರಾಸೌಂಡ್ ಎಂದು ಕರೆಯುತ್ತಾರೆ. 20,000 ಹರ್ಟ್ಜ್ಗಿಂತ ಹೆಚ್ಚು ಆವೃತ್ತಿ ಹೊಂದಿದ್ದನ್ನು ಅಲ್ಟ್ರಾಸೌಂಡ್ ಎಂದು ಕರೆಯುತ್ತಾರೆ. ಆವೃತ್ತಿ ಹೆಚ್ಚಾದಂತೆ ಧ್ವನಿಯ ಪಿಚ್ ಹೆಚ್ಚಾಗುತ್ತದೆ. ಆವೃತ್ತಿ ಕಡಿಮೆಯಾದಂತೆ ಪಿಚ್ ಕಡಿಮೆಯಾಗುತ್ತದೆ. ಧ್ವನಿಯ ಆಂಪ್ಲಿಟ್ಯೂಡ್ ಹೆಚ್ಚಾದಂತೆ ಸಾಮಾನ್ಯವಾಗಿ ಧ್ವನಿ ಹೆಚ್ಚು ಜೋರಾಗಿ ಕೇಳಿಸುತ್ತದೆ. ಧ್ವನಿಯ ಲೌಡ್ನೆಸ್ ಮುಖ್ಯವಾಗಿ ಆಂಪ್ಲಿಟ್ಯೂಡ್ಗೆ ಸಂಬಂಧಿಸಿದೆ. ಧ್ವನಿಯ ಪಿಚ್ ಫ್ರೀಕ್ವೆನ್ಸಿಗೆ ಸಂಬಂಧಿಸಿದೆ. ಧ್ವನಿಯ ಕ್ವಾಲಿಟಿ ಟಿಂಬರ್ ಧ್ವನಿಯ ಸ್ವರೂಪ ತರಂಗದ ಆಕಾರಕ್ಕೆ ಸಂಬಂಧಿಸಿದೆ. ಧ್ವನಿಯ ತೀವ್ರತೆ ಮತ್ತು ಡೆಸಿಬಲ್. ಧ್ವನಿಯ ಮಟ್ಟವನ್ನು ಸಾಮಾನ್ಯವಾಗಿ dB ವ್ಯಕ್ತಪಡಿಸಲಾಗುತ್ತದೆ. 0 dB ಅನ್ನು ಸಾಮಾನ್ಯವಾಗಿ ಮಾನವ ಶ್ರವಣದ ಕನಿಷ್ಠ ಮಿತಿಗೆ ಸಂಬಂಧಿಸಿದ ಉಲ್ಲೇಖ ಮಟ್ಟವಾಗಿ ಬಳಸಲಾಗುತ್ತದೆ. ಅತಿಯಾದ ಶಬ್ದವು ಶ್ರವಣ ಸಾಮರ್ಥ್ಯ ಹಾನಿ ಉಂಟು ಮಾಡಬಹುದು. ದೀರ್ಘಕಾಲದ ಶಬ್ದ ಮಾಲಿನ್ಯವು ನಿದ್ರೆ, ಒತ್ತಡ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಪ್ರತಿಧ್ವನಿ ಎಕೋ. ಧ್ವನಿ ಯಾವುದಾದರೂ ಅಡೆತಡೆಗೆ ತಾಕಿ ಹಿಂತಿರುಗುವುದನ್ನು ಪ್ರತಿಫಲನ ರಿಫ್ಲೆಕ್ಷನ್ ಆಫ್ ಸೌಂಡ್ ಎನ್ನುತ್ತಾರೆ. ಪ್ರತಿಫಲನ ಧ್ವನಿ ಪ್ರತ್ಯೇಕವಾಗಿ ಕೇಳಿಸುವುದನ್ನು ಪ್ರತಿಧ್ವನಿ ಎಂದು ಕರೆಯುತ್ತಾರೆ. ಮಾನವನ ಕಿವಿಗೆ ಪ್ರತ್ಯೇಕ ಪ್ರತಿಧ್ವನಿ ಕೇಳಲು ಸಾಮಾನ್ಯವಾಗಿ ಕನಿಷ್ಠ 0.1 ಸೆಕೆಂಡ್ ಸಮಯ ನಂತರ ಬೇಕಾಗುತ್ತದೆ. ಗಾಳಿಯಲ್ಲಿ ಧ್ವನಿಯ ವೇಗವನ್ನು 340 m/s ಎಂದು ತೆಗೆದುಕೊಂಡರೆ ಸ್ಪಷ್ಟ ಪ್ರತಿಧ್ವನಿಗೆ ಪ್ರತಿಫಲನ ಮೇಲ್ಮೈ ಸುಮಾರು 17 ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ದೂರದಲ್ಲಿರಬೇಕು. ಪ್ರತಿಧ್ವನಿಯ ಆಧಾರದ ಮೇಲೆ ಸೋನಾರ್ ಮುಂತಾದ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೋನಾರ್ ಪೂರ್ಣ ರೂಪ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಸೋನಾರ್ನಲ್ಲಿ ಸಾಮಾನ್ಯವಾಗಿ ಅಲ್ಟ್ರಾಸೌಂಡ್ ಬಳಸಲಾಗುತ್ತದೆ. ಸೋನಾರ್ ಅನ್ನು ಸಮುದ್ರದ ಆಳ, ನೀರಿನೊಳಗೆ ವಸ್ತುಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳನ್ನು ಪತ್ತೆ ಹಚ್ಚಲು ಬಳಸಬಹುದು. ಸೋನಾರ್ ಧ್ವನಿಯ ಪ್ರತಿಫಲನದ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಅಲ್ಟ್ರಾಸೌಂಡು 20 kHz-ಗಿಂತ ಹೆಚ್ಚಿನ ಆವೃತ್ತಿ ಧ್ವನಿ. ಬಾವಲಿಗಳು ಅಲ್ಟ್ರಾಸೌಂಡ್ ಬಳಸಿ ದಿಕ್ಕು ಮತ್ತು ಅಡೆತಡೆಗಳನ್ನು ಗುರುತಿಸಬಲ್ಲವು. ಕೆಲವು ಪ್ರಾಣಿಗಳು ಮತ್ತು ವಿಶೇಷವಾಗಿ ಬಾವಲಿ ಮತ್ತು ಡಾಲ್ಫಿನ್ ಅಲ್ಟ್ರಾಸೌಂಡ್ ಬಳಕೆ ಪ್ರಸಿದ್ಧ. ವೈದ್ಯಕೀಯ ಕ್ಷೇತ್ರದಲ್ಲಿ ಅಲ್ಟ್ರಾಸೋನೋಗ್ರಫಿ, ಅಲ್ಟ್ರಾಸೋನೋ ಸ್ಕ್ಯಾನಿಂಗ್ ಬಳಸಲಾಗುತ್ತದೆ. ಅಲ್ಟ್ರಾಸೌಂಡ್ ಬಳಸಿ ಗರ್ಭದಲ್ಲಿರುವ ಭ್ರೂಣ ಚಿತ್ರಣ ಪಡೆಯಬಹುದು. ಕೈಗಾರಿಕೆಗಳಲ್ಲಿ ಅಲ್ಟ್ರಾಸೌಂಡ್ ಬಳಸಿ ಲೋಹಗಳ ಒಳಗಿನ ದೋಷಗಳನ್ನು ಪತ್ತೆ ಹಚ್ಚಬಹುದು. ಅಲ್ಟ್ರಾಸೌಂಡ್ ಅನ್ನು ಕೆಲವು ಸಂದರ್ಭಗಳಲ್ಲಿ ಕಲ್ಲುಗಳನ್ನು ಒಡೆಯಲು ವೈದ್ಯಕೀಯವಾಗಿ ಬಳಸಲಾಗುತ್ತದೆ. ಧ್ವನಿಯ ಉತ್ಪತ್ತಿ. ಕಂಪಿಸುವ ವಸ್ತುಗಳಿಂದ ಧ್ವನಿ ಉತ್ಪತ್ತಿಯಾಗುತ್ತದೆ. ಮಾನವನಲ್ಲಿ ಧ್ವನಿ ಉತ್ಪತ್ತಿಯಾಗಿ ಮುಖ್ಯವಾಗಿ ಕಂಠಪೆಟ್ಟಿಗೆಯಲ್ಲಿರುವ ವೋಕಲ್ ಕೋರ್ಡ್ಸ್ ಕಂಪಿಸುತ್ತದೆ. ವಸ್ತುವಿನ ಕಂಪನದ ಆವೃತ್ತಿ ಧ್ವನಿಯ ಪಿಚ್ ಅನ್ನು ನಿರ್ಧರಿಸುತ್ತದೆ. ಕಂಪನದ ಆಂಪ್ಲಿಟ್ಯೂಡ್ ಹೆಚ್ಚಾದರೆ ಧ್ವನಿಯ ಲೌಡ್ನೆಸ್ ಹೆಚ್ಚಾಗುತ್ತದೆ. ಮಾನವನ ಕಿವಿಯ 3 ಭಾಗಗಳು ಬಾಹ್ಯ ಕಿವಿ, ಮಧ್ಯ ಕಿವಿ ಮತ್ತು ಒಳಕಿವಿ. ಕಿವಿ ಪಟಲ ಧ್ವನಿ ತರಂಗಗಳಿಂದ ಕಂಪಿಸುತ್ತದೆ. ಮಧ್ಯ ಕಿವಿ 3 ಸಣ್ಣ ಮೂಳೆಗಳು, ಮೆಲಸು, ಇಂಕಸು, ಸ್ಟೆಪ್ಸು ಮಾನವ ದೇಹದ ಅತಿ ಚಿಕ್ಕ ಮೂಳೆ, ಸ್ಟೆಫಿಸ್ ಅಂತ ಕರೀತಾರೆ. ಒಳಕಿವಿಯ ಕೋಚ್ಲಿ ಶ್ರವಣಕ್ಕೆ ಪ್ರಮುಖ ಅಂಗ. ಒಳಕಿವಿಯ ಸೆಮಿಸರ್ಕ್ಯುಲರ್ ಕೆನಾಲ್ಸ್ ದೇಹದ ಸಮತೋಲನಕ್ಕೆ ಸಂಬಂಧಿಸಿದೆ. ಕಿವಿಯ ಶ್ರವಣ ನರಗಳು ಧ್ವನಿ ಸಂಬಂಧಿತ ಸಂಕೇತಗಳನ್ನು
ಮೆದುಳಿಗೆ ಸಾಗಿಸುತ್ತವೆ. ಧ್ವನಿ ಮತ್ತು ತರಂಗಗಳು. ತರಂಗದ ವೇಗ ಆವೃತ್ತಿ ಇಂಟು ತರಂಗ ದೈರ್ಘ್ಯ. ಸೂತ್ರ v/f ಲ್ಯಾಂಬ್ಡಾ. ಇಲ್ಲಿ v ತರಂಗದ ವೇಗ, f ಆವೃತ್ತಿ, ಲ್ಯಾಂಬ್ಡಾ ತರಂಗ ದೈರ್ಘ್ಯ. ಮಾಧ್ಯಮ ಬದಲಾದಾಗ ಧ್ವನಿಯ ವೇಗ ಬದಲಾಗಬಹುದು, ಆದರೆ ಅದೇ ಮೂಲದಿಂದ ಮಾಧ್ಯಮ ಬದಲಾದಾಗ ಧ್ವನಿಯ ಆವೃತ್ತಿ ಸಾಮಾನ್ಯವಾಗಿ ಬದಲಾಗುವುದಿಲ್ಲ. ಧ್ವನಿಯ ತರಂಗ ದೈರ್ಘ್ಯವು ವೇಗ ಮತ್ತು ಆವೃತ್ತಿಗೆ ಅನುಗುಣವಾಗಿ ಬದಲಾಗುತ್ತದೆ. ಸೌಂಡು ಯಾಂತ್ರಿಕ ತರಂಗ. ಸೌಂಡು ನಿರ್ವಾತದಲ್ಲಿ ಸಂಚರಿಸುವುದಿಲ್ಲ. ಸೌಂಡು ಸಾಮಾನ್ಯವಾಗಿ ರೇಖಾಂಶ ತರಂಗ. ಗಾಳಿಯಲ್ಲಿ ವೇಗ ಸುಮಾರು 343 ಮೀಟರ್/ಸೆಕೆಂಡು, 20 ಡಿಗ್ರಿ ಸೆಂಟಿಗ್ರೇಡು. ಫ್ರೀಕ್ವೆನ್ಸಿ ಹರ್ಟ್ಜು. ಮಾನವ ಶ್ರವಣ ವ್ಯಾಪ್ತಿ 20 ಹರ್ಟ್ಜಿಂದ 20 ಕಿಲೋ ಹರ್ಟ್ಜು, 20,000 ಹರ್ಟ್ಜು. ಲೆಸ್ ದ್ಯಾನ್ ಕಡಿಮೆ, 20 ಹರ್ಟ್ಜ್ಗಿಂತ ಕಡಿಮೆ ಇನ್ಫ್ರಾರೆಡ್ಡು, 20 ಕಿಲೋ ಹರ್ಟ್ಜ್ಗಿಂತ ಮೇಲೆ ಅಲ್ಟ್ರಾಸೋನಿಕ್ಕು. ಪಿಚ್ಚು, ಫ್ರೀಕ್ವೆನ್ಸಿ, ಲೌಡ್ನೆಸ್, ಆಂಪ್ಲಿಟ್ಯೂಡು, ಸೌಂಡ್ ಲೆವೆಲ್ಲು, ಡೆಸಿಬಲ್ಲು. ಎಕೋ ಧ್ವನಿಯ ಪ್ರತಿಫಲನ. ಎಕೋಗೆ ಕನಿಷ್ಠ ಸಮಯ ಅಂತರ 0.1 ಸೆಕೆಂಡು. ಎಕೋಗೆ ಕನಿಷ್ಠ ದೂರ ಸುಮಾರು 17 ಮೀಟರು. ಸೋನಾರ್ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಸೋನಾರು ಅಲ್ಟ್ರಾಸೋನಿಕ್ಕು, ರಿಫ್ಲೆಕ್ಷನ್ನು. ಅಲ್ಟ್ರಾಸೌಂಡು ವೈದ್ಯಕೀಯ. ಸೋನಾರ್ ಕೈಗಾರಿಕೆ. ಬ್ಯಾಟು ಅಲ್ಟ್ರಾಸೌಂಡು. ಡಾಲ್ಫಿನ್ನು ಅಲ್ಟ್ರಾಸೌಂಡು. ಸೌಂಡ್ ಪ್ರೊಡಕ್ಷನ್ನು, ಕಂಪನ. ವೋಕಲ್ ಕಾರ್ಡ್ಸು ಧ್ವನಿ ಉತ್ಪತ್ತಿ. ಏರ್ಡ್ರಮ್ಮು ಧ್ವನಿಕಂಪನ ಸ್ವೀಕಾರ. ಕೋಚ್ಲಿ ಶ್ರವಣ. ಸೆಮಿ ಸರ್ಕ್ಯುಲರ್ ಕೆನಾಲ್ಸು ಸಮತೋಲನ. v/f ಲ್ಯಾಂಬ್ಡಾ ತರಂಗದ ವೇಗದ ಸೂತ್ರ.